ವೀಕ್ಷಕರೇ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಜನ ಮರಳು ಜಾತ್ರೆ ಮರಳು ಅಂತ. ಏಕೆಂದ್ರೆ ಡಿಸೆಂಬರ್ 13ರಂದು ಅರ್ಜೆಂಟೈನಾದ ಫೇಮಸ್ ಫುಟ್ಬಾಲ್ ಆಟಗಾರನಾದಂತಹ ಮೆಸ್ಸಿ ಭಾರತದ ಪ್ರವಾಸಕ್ಕೆ ಬರುತ್ತಾರೆ. ಈ ಪ್ರವಾಸ ಕೇವಲ ಅವರ ವೈಯಕ್ತಿಕ ಪ್ರವಾಸವಾಗಿದೆ. ಆದರೆ ಇದಕ್ಕೆ ನಮ್ಮ ಭಾರತ ಸರ್ಕಾರದಿಂದ ದೊರೆತಂತಹ ಸಹಕಾರ ಮತ್ತು ನಮ್ಮ ಭಾರತೀಯರಿಂದ ದೊರೆತಂತಹ ಬೆಂಬಲ ಅಪಾರವಾಗಿದೆ. ಆದರೆ ನಮ್ಮ ಪ್ರೀತಿಯ ಫುಟ್ಬಾಲ್ ಆಟಗಾರನಾದಂತಹ ಸುನಿಲ್ ಚಾಟರ್ಜಿಗೆ ಇಲ್ಲಿಯವರೆಗೂ ಇಂತಹ ಪ್ರೀತಿ ಬೆಂಬಲ ದೊರೆತೇ ಇಲ್ಲ. ವೀಕ್ಷಕರೇ, ನಮ್ಮ ಭಾರತ ದೇಶದ ದುರಂತ ಆಟಗಾರ ಎಂದರೆ ಅದು ಸುನಿಲ್ ಚಾಟರ್ಜಿ. ಏಕೆಂದರೆ 559 ಮ್ಯಾಚ್ ಗಳನ್ನ ಆಡಿರುವ ಸುನಿಲ್ ಚಾಟರ್ಜಿ 157 ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಗಳನ್ನ ಆಡಿದ್ದಾರೆ ಮತ್ತು 94 ಗೋಲ್ಗಳನ್ನ ಅವರು ಹೊಡೆದಿದ್ದಾರೆ. ಅದೇ ನಾವು ಮೆಸ್ಸಿಗೆ ಹೋಲಿಸಿದರೆ 196 ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಅನ್ನ ಆಡಿರುವಂತಹ ಮೆಸ್ಸಿ 109 ಇಂಟರ್ನ್ಯಾಷನಲ್ ಗೋಲ್ಸ್ ಗಳನ್ನ ಹೊಡೆದಿದ್ದಾರೆ. ಅಂದ್ರೆ ನಮ್ಮ ಸುನಿಲ್ ಚಾಟರ್ಜಿಗಿಂತ 13 ಗೋಲ್ಸ್ ಗಳಷ್ಟೇ ಮೇಲಿದ್ದಾರೆ. ಇದರಿಂದ ಮೆಸ್ಸಿಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಅನ್ನ ನಮ್ಮ ಭಾರತೀಯರು ನೀಡುತ್ತಿದ್ದಾರೆ ಎನ್ನುವುದೇ ಒಂದು ದೊಡ್ಡ ವಿಪರ್ಯಾಸವೆನಿಸುತ್ತಿದೆ. ಅದೇ ನಮ್ಮ ಸುನಿಲ್ ಚಾಟರ್ಜಿಗೆ ಈ ಇಂಪಾರ್ಟೆನ್ಸ್ ಮತ್ತು ಈ ಸನ್ಮಾನ ಯಾಕೆ ಸಿಗುತ್ತಿಲ್ಲ ಎನ್ನುವುದೇ ಒಂದು ದುಃಖದ ಸಂಗತಿಯಾಗಿದೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಅರ್ಜೆಂಟೈನಾ ದೇಶದಲ್ಲಿ ಫುಟ್ಬಾಲ್ಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡುತ್ತಾರೆ. ಇದರಿಂದ ಮೆಸ್ಸಿಯು ಈ ಹಂತಕ್ಕೆ ಬೆಳೆದಿದ್ದಾರೆ. ಆದರೆ ಭಾರತದಲ್ಲಿ ಫುಟ್ಬಾಲ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ. ಆದರೂ ಸುನಿಲ್ ಚಾಟರ್ಜಿ ಈ ಮಟ್ಟಕ್ಕೆ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಇದನ್ನ ನಮ್ಮ ಕೋಟ್ಯಾಂತರ ಭಾರತೀಯರು ಮರೆಯುತ್ತಿದ್ದಾರೆ. ನಮ್ಮಲ್ಲಿಯೇ ಫುಟ್ಬಾಲ್ ನ ಸಾಧನೆಯ ಸಾಧಕ ಇದ್ದರೂ ಅವರಿಗೆ ಸಲ್ಲಬೇಕಾದ ಗೌರವ ಸಿಗದೇ ಇರುವುದು ನಮ್ಮ ಭಾರತದ ದುರಂತದ ಸಂಗತಿಯೇ ಎನ್ನಬಹುದು. ವೀಕ್ಷಕರೇ, ನೀವು ಕೂಡ ಸುನಿಲ್ ಚಾಟರ್ಜಿ ಅವರ ಅಭಿಮಾನಿಯಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸುನಿಲ್ ಇಸ್ ದ ರಿಯಲ್ ಓಜಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.